Namaste, a very happy morning to all our dear students, teachers, and the school administrative department. We welcome you all to our Vidya Shakti session, science session. So, a very happy morning to all of you. So, this morning we have this session with a very fresh mind and with a very active mind. Come on, let's learn about the interesting aspects of science. ವಿದ್ಯಾಶಕ್ತಿಯ ಎಲ್ಲಾ ಪ್ರೀತಿಯ ಮಕ್ಕಳಿಗೂ ಕೂಡ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಶುಭೋದಯದ ಈ ಸಮಯದಲ್ಲಿ ನಾವು ಈ ವಿಜ್ಞಾನದ ತರಗತಿಯನ್ನ ಕಲಿಯೋದು ಎಲ್ಲಾರ್ಗೂ ಕೂಡ ಬಹಳ ಖುಷಿ ಅನ್ಸುತ್ತಲ್ವಾ? ಆಸಕ್ತಿದಾಯಕವಾಗಿರುತ್ತಲ್ವಾ? ಅಥವಾ ಬೆಳಗ್ಗೆ ಸೈನ್ಸಾ ಅಂತ ಅನಿಸ್ತಾ ಇರುತ್ತಾ? ಹಂಗೇನು ಅನಿಸ್ತೇ ಇರೋ ಹಾಗೆ ಮ್ಯಾಮ್ ಇವತ್ತು ಕ್ಲಾಸನ್ನ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಬಹಳ 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 ಕೌತುಕತೆಯನ್ನು ಉಂಟು ಮಾಡುವಂತಹ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, a quick recap before I start with today's session, what we did in the last session. So we were doing the chapter. Which chapter we were doing? Very good. Crop production and management. ಕ್ರಾಪ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ ಆರ್ ಲಾಸ್ಟ್ ಕ್ಲಾಸ್ ವಿ ಹ್ಯಾಡ್ ಅ ಡಿಸ್ಕಷನ್ ಆನ್ various agricultural practices that we have. Okay, so we have, I think by now you must be having a hands-on of all the topics that we had discussed, like on the agricultural practice. So let us repeat once again. The first one is preparation of soil, ಮಣ್ಣನ್ನ ಸಿದ್ಧಪಡಿಸ್ಕೊಳ್ಳೋದು. Second is sowing, ಬಿತ್ತನೆಯನ್ನ ಮಾಡೋದು. Third is adding manure and fertilizer, ರಸಗೊಬ್ಬರಗಳು ಹಾಗೂ ಈ ಕೃಷಿಗೆ ಸಂಬಂಧಪಟ್ಟಂತಹ ರಾಸಾಯನಿಕ ಗೊಬ್ಬರಗಳು ರಸಗೊಬ್ಬರಗಳನ್ನ ಸಿಂಪಡಣೆ ಮಾಡೋದು. ಇರಿಗೇಷನ್ ನೀರಾವರಿ, ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್ ಕಳೆಗಳಿಂದ ರಕ್ಷಣೆ ಮಾಡೋದು. ಹಾರ್ವೆಸ್ಟಿಂಗ್ ಕೊಯ್ಲು, ಸ್ಟೋರೇಜ್ ಅದನ್ನ ಸಂಗ್ರಹಣೆ ಮಾಡುವಂತಹದ್ದು, ಅದನ್ನ ಬೆಳೆಯನ್ನ ಸಂಗ್ರಹಣೆ ಮಾಡೋದು. ಓಕೆ, ಸೊ ದೀಸ್ ವರ್ ದ 7 points that we had discussed in our last class and we had talked about preparation of soil. ಮಣ್ಣನ್ನ ಸಿದ್ಧಪಡಿಸ್ಕೊಳ್ಳೋದು, it plays a very vital role. So if the soil is fertile, you can grow a lot and lot of healthy crops, right? So ಆ ನಿಟ್ಟಿನಲ್ಲಿ we had discussed about some of the agricultural equipments. ಸೊ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಯಾವ್ದ್ಯಾವ್ದು ಡಿಸ್ಕಸ್ ಮಾಡಿದ್ವಿ? ಪ್ಲೋ ಅಂದ್ರೆ ನೇಗಿಲು, ಹೋ ಅಂದ್ರೆ ಎಡ ಕುಂಟೆ, and then cultivator. ನೆನ್ಪಿದ್ಯಾ? We had seen the picture of all these equipments. ಹೌದಾ? ಈ ಎಕ್ವಿಪ್ಮೆಂಟ್ಸ್ ಗಳದೆಲ್ಲಾದ್ರೂ ಪಿಕ್ಚರ್ ನೋಡಿದ್ವಿ. ನೇಗಿಲು, ಮರದ ನೇಗಿಲು ಹೇಗಿರುತ್ತೆ, ಕಬ್ಬಿಣದ ನೇಗಿಲು ಹೇಗಿರುತ್ತೆ, ಈ ಎಡಕುಂಟೆ ಹೇಗಿರುತ್ತೆ, ಅದು ಎಷ್ಟು ಶಾರ್ಪ್ ಆಗಿರುತ್ತೆ, ಅದರ ಬಾಗಿದ ತಟ್ಟೆ, ಕಲ್ಟಿವೇಟರ್ ಹೇಗಿರುತ್ತೆ, ಇದನ್ನೆಲ್ಲ ನಾವು ನೋಡಿದ್ವಿ. ದ ಮೇನ್ ಪ್ರೋಸೆಸ್ ಆಫ್ ಲೂಸನಿಂಗ್ ದ ಸಾಯಿಲ್ ಇಸ್ ಟಿಲ್ಲಿಂಗ್ ಆರ್ ಪ್ಲೋಯಿಂಗ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ? ಉಳುಮೆ ಮಾಡೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ನಾವ್ ಲೆಟ್ ಅಸ್ ಗೋ ಟು ಅನದರ್ ಇಂಪಾರ್ಟೆಂಟ್ ಟಾಪಿಕ್, that is in our agricultural practice, that is sowing. ಸೋಯಿಂಗ್ ಅಂತ ಹೇಳಿದ್ರೆ ಏನು? ಬಿತ್ತನೆ ಮಾಡೋದು ಅಲ್ವಾ? ಸೊ ನೀವೆಲ್ಲ ಈಗ 8th ಕ್ಲಾಸ್ ಅಲ್ಲಿ ಇದ್ದೀರಾ. 8th ಕ್ಲಾಸ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಸರಿ ಸುಮಾರು ವರ್ಷ ಎಷ್ಟಿರ್ಬಹುದು ನಿಮ್ಮ ಏಜ್? ಸಮ್ವೇರ್ ಬಿಟ್ವೀನ್ 12 to 13 ಅಲ್ವಾ? ಸೊ ನೀವೊಂದು ಟೀನ್ ಏಜ್ ಅಲ್ಲಿ ಇದ್ದೀರಾ.
ಒಂದು ಮಟ್ಟಕ್ಕೆ ಒಂದು ಪ್ರಬುದ್ಧತೆ ನಿಮ್ಗೆಲ್ಲ ಇರುತ್ತೆ. ಟು ಅನ್ ಎಕ್ಸ್ಟೆಂಟ್ ಯು ವುಡ್ ಬಿ ಮೆಚ್ಯೂರ್ಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್. ಸಿ, ಸೋಯಿಂಗ್ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇಟ್ಸ್ ಅ ವೆರಿ ಫೇಮಸ್ ಫಿಲಾಸಫರ್. ಹಿಸ್ ನೇಮ್ ಇಸ್ ಆಚಾರ್ಯ ಮಹತ್ಕ್ರಿಯ. Since you all are in a adolescent age, I request you all, whenever the time permits, and I request the dear teachers also, whenever the time permits, please do learn. Apart from the academical education, please involve yourself in learning about great poets, scientists, and philosophers. This gives you a very wide and spectrum of wisdom. Okay, so now talking about Acharya Mahatriya, he once tells that, see, for a fertile land, ಒಂದು ಫಲವತ್ತಾದಂತಹ ಭೂಮಿಯಲ್ಲಿ, you need not even sow the seeds. ಬಿತ್ತನೆ ಮಾಡೋ ಅವಶ್ಯಕತೆ ಇಲ್ಲ. If you just throw the seeds, it would germinate into beautiful plants. ರೈಟ್? ಸೊ ಅಲ್ಲಿ ಮೇನ್ ಅವಶ್ಯಕತೆ ಇರೋದೇನು, ಆ ಲ್ಯಾಂಡ್ ಫರ್ಟೈಲ್ ಆಗಿರ್ಬೇಕು, ಆ ಭೂಮಿ ಏನಿದೆ ಫಲವತ್ತಾಗಿರ್ಬೇಕು. ಹಾಗೇನೆ ನಮ್ಮ ಮನಸ್ಸು ಕೂಡ. ಓಕೆ, ನಮ್ಮ ಮನಸ್ಸನ್ನ ನಾವು ಶುದ್ಧವಾಗಿ ಇಟ್ಕೊಂಡಿದ್ದಾಗ, ಕಲಿಕೆಗೆ ತೆರೆದಿಟ್ಕೊಂಡಾಗ, ನಾವು ಹೇಳೋದನ್ನ ನಿಮ್ಗೆ ಪಾಯಿಂಟ್ಸ್ ಮೂಲಕ ಬರೆಯೋ ಅವಶ್ಯಕತೆನೂ ಇಲ್ಲ. ಜಸ್ಟ್ ನಾವ್ ಹೇಳ್ತಾ ಇದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ಗ್ರಹಣ ಆಗ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿ ನೀವ್ ಅದನ್ನ ಇಂಬೈಬ್ ಮಾಡ್ಕೊಂತಾ ಹೋಗ್ತೀರಾ. ಓಕೆ, so whenever I start teaching you something, if you are in a position to open your mind and learn towards it, then you start understanding and imbibing the content of what we are explaining. Right? ಆದ್ರಿಂದ ನಿಮ್ಮ ಮನಸ್ಸನ್ನ keep your mind always ready and steady. Okay? So having telling this point, now let us get back to our session. ಇವತ್ತಿನ ಸೆಷನ್ ಅಲ್ಲಿ we are talking about sowing and ಬಿತ್ತನೆ. Okay? So whenever time permits, please do things that would improve your wisdom. Okay? Apart from academical knowledge, improving the wisdom is also very, very important for students like you to have an improvised overall personality growth. Okay? So now, sowing. Sowing ಅಂತ ಹೇಳಿದ್ರೆ ಏನು? ಬಿತ್ತನೆ ಮಾಡುವುದು ಅಂತ ಹೇಳಿದ್ರೆ ಏನು? Again, it is an important part of crop production. ಬಿಫೋರ್ ಸೋಯಿಂಗ್, ಬಿತ್ತನೆ ಮಾಡೋಕ್ಕಿಂತ ಮುಂಚೆ, ವಿ ಹ್ಯಾವ್ ಟು ಸಿ ಆ ಸೀಡ್ಸ್ ಏನಿದೆ, ಆ ಕಾಳುಗಳು ನಾವೇನ್ ಬಿತ್ತನೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ದಟ್ ಶುಡ್ ಬಿ ಆಫ್ ಅ ಗುಡ್ ಕ್ವಾಲಿಟಿ ಒನ್, ಕ್ಲೀನ್ ಅಂಡ್ ಹೆಲ್ದಿ. ಈಗ ಭೂಮಿ ಎಷ್ಟೇ ಫಲವತ್ತಾಗಿದ್ರು ಕೂಡ ನೀವ್ ತೆಗ್ಕೊಂಡ್ ಬಂದಿರುವಂತಹ ಬೀಜಗಳು ಬಿತ್ತನೆ ಮಾಡ್ಲಿಕ್ಕೆ ಕಡಿಮೆ ಕ್ವಾಲಿಟಿದಾಗಿದ್ರೆ ಅಷ್ಟೊಳ್ಳೆ ಫಸಲು ಬರಲ್ಲ ಅಲ್ವಾ? ಇಟ್ಸ್ ಅಂಡರ್ಸ್ಟುಡ್, ರೈಟ್? ವೆನ್ ದ ಲ್ಯಾಂಡ್ ಇಸ್ ಫರ್ಟೈಲ್ but the seeds that you have brought is not of good quality, or if it's not healthy, you cannot get good yield. So as our mind, though your mind is fertile, the thoughts or ಈ ಬೀಜಗಳು ಬಿತ್ತನೆ sowing ಏನಿದೆಯಲ್ಲ, that is nothing but the thoughts we take into our mind. If it is not a clean one, if it is not a nice one, then definitely your mind would get disturbed. So as our agricultural field. So the field should be fertile enough to get the good yield. And on the other hand, the seeds also should be of the good quality. So before sowing, good quality, clean and healthy seeds are required. So the farmers prefer to use seeds which gives the high yield. ಎಲ್ಲಿ ಅವ್ರಿಗೆ ಹೆಚ್ಚು ಇಳುವರಿ ಸಿಗುತ್ತೋ ಅಂತ ಒಂದು seeds ನೇ ಅವರು ಸೆಲೆಕ್ಟ್ ಮಾಡ್ತಾರೆ. ಈಗ seed selection ಹೇಗೆ ನಮ್ಗೆ ಗೊತ್ತಾಗುತ್ತೆ the seed selection is good or not ಅಂತ? There is an activity. Take a beaker and fill half of it with water. Put a handful of wheat seeds and stir well. Wait for some time. See, I didn't had a beaker here. So what I did was I took a cup of glass and I just put in some of the fenugreek seeds inside the glass. If you can see here. ಕಪ್ ಒಳಗಡೆ ಕೆಲವೊಂದಿಷ್ಟು ಫೆನ್ಯುಗ್ರೀಕ್ ಸೀಡ್ಸ್. ಫೆನ್ಯುಗ್ರೀಕ್ ಸೀಡ್ಸ್ ಅಂದ್ರೆ ಮೆಂತೆ ಕಾಳುಗಳನ್ನ ನಾನು ಹಾಕ್ತೆ. ಆ ಮೆಂತೆ ಕಾಳುಗಳು ಏನಾಗಿದೆ, ಆ ಒಂದು ಲೋಟದ ಕೆಳಭಾಗದಲ್ಲಿ ಸೆಟಲ್ ಆಗಿದೆ. ದಿಸ್ fenugreek seeds is beneath the glass. Alva. So what do we understand from that? If the seeds float on the water or they are lighter, ಅದೇನಾಗುತ್ತೆ, ಅದು ಮೇಲ್ಗಡೆ ಇದ್ದಾಗ ಅದು ಡ್ಯಾಮೇಜ್ಡ್ ಆಗಿರುತ್ತೆ ಅಂತ. ಇಫ್ ದೇ ಫ್ಲೋಟ್ ಆನ್ ದ ವಾಟರ್, ಅದು ತುಂಬಾ ಹಗುರವಾಗಿದೆ ಅಂತ ಅರ್ಥ. ಆದ್ರೆ ಅದು ನೀರ್ನಲ್ಲಿ ಮುಳುಗಿದ್ರೆ, ಸಿಂಕ್ ಆಗಿದ್ರೆ, ದಟ್ ಇಸ್ ಅ ಗುಡ್ ಒನ್ ಅಂತ ಅರ್ಥ. ಓಕೆ, ನಾವು ದ ಫೆನ್ಯುಗ್ರೀಕ್ ಐ ಹ್ಯಾಡ್ ವಾಸ್ ದ ಗುಡ್ ಒನ್ ಬಿಕಾಸ್ ಇಟ್ ಇಸ್ ಸಿಂಕ್ಡ್ ಇನ್ಸೈಡ್ ದ ವಾಟರ್. Okay, this is a good method for separating good healthy seeds from the damaged one. But before sowing, one of the important tasks to know about the tools used in the sowing. ಹಿಂದೆ ಎಲ್ಲ ಟ್ರೆಡಿಷನಲ್
Okay. So this is the traditional method of sowing. Now what happens? Once the funnel, the seeds are filled into the funnel and it is passed down through two or three pipes having sharp end. ಸೊ ಎರಡ್ ಮೂರ್ ಪೈಪ್ ಗಳನ್ನ ಬಿಟ್ಟಿರ್ತಾರೆ ವಿತ್ ಶಾರ್ಪ್ ಎಂಡ್ ಎಲ್ಲಾ ಕಡೆ ಆ ಬೀಜಗಳು ಬೀಳೋ ಹಾಗೆ ಹೋಗ್ತಾರೆ. ದೀಸ್ ಎಂಡ್ಸ್ ಪಿಯರ್ಸ್ ಇನ್ ಟು ದ ಸಾಯಿಲ್ ಅಂಡ್ ಪ್ಲೇಸ್ ದ ಸೀಡ್ಸ್ ಓವರ್ ದರ್. ಸೊ ಇದು ಟ್ರೆಡಿಷನಲ್ ಮೆಥಡ್ ಆಗುತ್ತೆ. ಬಟ್ ನೌ ವಿತ್ ದ ಚೇಂಜ್ ಇನ್ ಟೈಮ್ ಅಂಡ್ ಟೆಕ್ನಾಲಜಿ ದೇರ್ ಇಸ್ another method that is used in sowing the seeds and we call that method as seed drill. Nowadays, the seed drill is used for sowing with the help of the tractors. Tractors ಗೆ ಅಟ್ಯಾಚ್ ಮಾಡಿರ್ತಾರೆ. ಅದ್ರ ಮೂಲಕ ಬೀಜಗಳ ಬಿತ್ತನೆಯನ್ನ ಮಾಡ್ತಾರೆ. This sows the seeds uniformly at equal distance and depth. Unlike this method, ಅದೇನಾಗುತ್ತೆ ಈ ರೀತಿ ಇರೋದ್ರಿಂದ ಎಲ್ಲಾ ಕಡೆಗೂ ಯೂನಿಫಾರ್ಮ್ ಸ್ಪೇಸ್ ಇರುತ್ತೆ ಈ ತರ. ಮತ್ತೆ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಅದು ಈ ಬೀಜಗಳನ್ನ ಬಿತ್ತನೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. It ensures that seeds get covered by the soil after sowing and this protect the seeds from being eaten by birds. Sowing by using a seed drill saves time and labor. ಹಿಂದೆ ಎಲ್ಲ ಹಳೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಈ ಮನೆಗಳಲ್ಲಿ ಬಟ್ಟೆ ಒಗ್ಯಕ್ಕೆ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗ್ಯೋರು, ರುಬ್ಬೋ ಕಲರ್ ರುಬ್ಬೋರು. ಬಟ್ ಈಗ ಚೇಂಜ್ ಇನ್ ಟೆಕ್ನಾಲಜಿಯಿಂದ ಏನಾಗಿದೆ, ಮಿಕ್ಸಿ ಇದೆ, ಗ್ರೈಂಡರ್ ಇದೆ, ವಾಷಿಂಗ್ ಮಷಿನ್ ಇದೆ, ಪಾತ್ರೆ ತೊಳೆಯೋಕ್ಕೂ ಡಿಶ್ ವಾಶ್ ಬಂದಿದೆ ಅಲ್ವಾ? ಹಾಗೇನೆ ಇದು ನಮ್ಮ ಟೈಮ್ ಮತ್ತೆ ಎಫರ್ಟ್ ಅನ್ನ ಕಾಪಾಡ್ತಾ ಹೋಗುತ್ತೆ. ಅದೇ ತರ ಫಾರ್ ಸೋಯಿಂಗ್ ಆಲ್ಸೋ ವೆನ್ ಯು ಯೂಸ್ ಸೀಡ್ ಡ್ರಿಲ್ ಇಟ್ ಹೆಲ್ಪ್ಸ್ ಇನ್ ಸೇವಿಂಗ್ ದ ಟೈಮ್ ಆಸ್ ವೆಲ್ ಆಸ್ ದ ಲೇಬರ್ ಎಫೆಕ್ಟ್. ಲೇಬರ್ ಎಫೆಕ್ಟ್ ಅಂದ್ರೆ ಜನರನ್ನ ನಾವು ಬಳಸ್ಕೊಳುವಂತಹದ್ದು. And you also need to understand appropriate distance between the seeds. ಇಲ್ಲಿ ಏನಾಗುತ್ತೆ, ಸೀಡ್ಸ್ ಗಳು ಒಂದು ರೀತಿಯಾಗಿ ಬೀಳುತ್ತೆ. ಆದ್ರೆ ಅಪ್ರೋಪ್ರಿಯೇಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೀಡ್ ಇಸ್ ನೆಸೆಸರಿ ಟು ಅವಾಯ್ಡ್ ಓವರ್ ಕ್ರೌಡಿಂಗ್ ಆಫ್ ಪ್ಲಾಂಟ್ಸ್. ಒಂದು ಬೀಜಕ್ಕೂ ಇನ್ನೊಂದು ಬೀಜಗಳ ನಡುವೆ ಡಿಸ್ಟೆನ್ಸ್ ಇರೋದ್ರಿಂದ ಒಂದಕ್ಕೊಂದು ತಗಲೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ದಿಸ್ ಅಲೌ ದ ಪ್ಲಾಂಟ್ಸ್ ಟು ಗೆಟ್ enough space, sunlight, nutrients, and water from soil. At times, a few plants may have to be removed to prevent overcrowding. ಸೊ ಆ ರೀತಿಯಾಗೂ ಕೂಡ ನಾವು ಇದನ್ನ ಬಳಸ್ತಾ ಹೋಗ್ತೀವಿ. ಬಟ್ ಹವರ್ whenever I explain on a board like this, it would be more convenient and easy and understandable for you if I would show to a image, alva. So I have brought some of the image for you so that it would enhance your way of thinking. Hope you all can see my screen here. ಕಾಣಿಸ್ತಾ ಇದೆಯಲ್ಲ ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ? ಸೊ ಈ ಸ್ಕ್ರೀನ್ ಅನ್ನ ನೋಡಿದಾಗ ನಿಮ್ಗೆ ಇದು ಮ್ಯಾನ್ಯುಯಲ್ ಆಗಿ ಸೀಡ್ ಡ್ರಿಲ್ ಮಾಡುವಂಥದ್ದು. ಒಬ್ಬ ವ್ಯಕ್ತಿ ಸೀಡ್ ಡ್ರಿಲ್ ನ ಈ ರೀತಿ ಹಾಕಿದ್ದಾರೆ. ಇಲ್ಲೊಂದು ಫನಲ್ ತರ ಕಾಣುತ್ತೆ. ಇದ್ರ ಮೂಲಕ ಸೀಡ್ ಹಾಕಿದಾಗ ಇದು ಬೀಜ ಬಿತ್ತನೆ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಮ್ಯಾನ್ಯುಯಲ್ ಆಗಿ ಇದನ್ನ ಮಾಡ್ತಾ ಹೋಗ್ತಾ ಇರೋದು. ಅಂಡ್ ವಿ ಆಲ್ಸೋ ಹ್ಯಾವ್ ಅಂಡ್ ಮಷಿನ್ ಸೀಡ್ ಡ್ರಿಲ್. ಇದನ್ನ ಟ್ರಾಕ್ಟರ್ ಗೆ ಕನೆಕ್ಟ್ ಮಾಡಿರ್ತಾರೆ. ಈ ಜಾಗ ಮೇಲ್ಭಾಗ ಏನ್ ಕಾಣ್ತಾ ಇದೆ, ದ ವೈಟ್ ಕಲರ್ ಒನ್, they'll put the seeds over here and you can see various pipes being connected. ಕಾಣ್ತಾ ಇದೆಯಾ ಪೈಪ್ಸ್ ಎಲ್ಲ ಕನೆಕ್ಟ್ ಆಗಿರೋದು? ಈ ಪೈಪ್ಸ್ ಮೂಲಕ, ಈ ರಂಧ್ರಗಳ ಮೂಲಕ ಯು ಕ್ಯಾನ್ ಸಿ ದೇರ್ ವುಡ್ ಬಿ ಅನ್ ಈಕ್ವಲ್ ಸ್ಪೇಸ್. ಪ್ರತಿಯೊಂದು ಬೀಜಗಳ ನಡುವೆ ಸ್ಪೇಸ್ ಇರೋದ್ರಿಂದ ಏನಾಗುತ್ತೆ, ದ ಓವರ್ ಕ್ರೌಡಿಂಗ್ ಆಫ್ ದ ಪ್ಲಾಂಟ್ ಕ್ಯಾನ್ ಬಿ ಅವಾಯ್ಡೆಡ್. ಓಕೆ, ಪ್ಲೀಸ್ ಹ್ಯಾವ್ ಅ ಲುಕ್ ಅಟ್ ದಿಸ್ ಪಿಕ್ಚರ್. ಸೂಕ್ಷ್ಮವಾಗಿ ಗಮನಿಸಿ. ಅಂಡ್ ಇಲ್ಲೊಂದು ವೀಲ್ ತರ ಇದೆ. ಸೊ ಈ ಜಾಗದ ಮೂಲಕ ಬೀಜನ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದೇರ್ ಇಸ್ ಅ ಪೈಪ್ ಹಿಯರ್ ಅಂಡ್ ಅ ಸೀಡ್ ಪ್ಯಾನಲ್ ಹಿಯರ್. Please have a look at this image. ಸೊ ಈ ರೀತಿ ಸ್ಪೇಸ್ ಇರೋದ್ರಿಂದ ಏನಾಗುತ್ತೆ, ದ ಓವರ್ ಕ್ರೌಡಿಂಗ್ ಆಫ್ ದ ಪ್ಲಾಂಟ್ ಗೆಟ್ಸ್ ಅವಾಯ್ಡೆಡ್. ಅಂಡ್ ಇದನ್ನ ವೆರಿ ಈಸಿ ಟ್ರಾಕ್ಟರ್ಗೆ ಕನೆಕ್ಟ್ ಮಾಡ್ತಾರೆ. ಇಟ್ ಸೇವ್ಸ್ ಅ ಲಾಟ್ ಆಫ್ ಟೈಮ್ ಆಸ್ ವೆಲ್ ಆಸ್ ದ ಮ್ಯಾನ್ಯುಯಲ್ ವರ್ಕ್ ದಟ್ ದೇ ಹ್ಯಾವ್ ಟು ಡೂ. ಅನ್ಲೈಕ್ ದಿಸ್ ಒನ್, ದೇರ್ ಇಸ್ ಡೆಫಿನೆಟ್ಲಿ ಅ ಲಾಟ್ ಆಫ್ ಮ್ಯಾನ್ಯುಯಲ್ ವರ್ಕ್ ಟು ಬಿ ಡನ್. ಅಂಡ್ ಎಫೆಕ್ಟಿವ್ ಆಗಿರುತ್ತೆ, ಬಟ್ ಈ ಮಟ್ಟಕ್ಕಿರಲ್ಲ. To this extent, you can't, looking for the space between the plants.
Done? Okay. So this was about the sewing. ಸೋಯಿಂಗ್ ಮಾಡೋದು ಹೇಗೆ ಏನಾದ್ರು ಈ ಮೂಲಕ ನೋಡ್ವಿ. ಈಗ ಫಸ್ಟ್ ಏನ್ ಮಾಡಿದ್ವಿ ನಾವು? ವಿ ಸ್ಟಾರ್ಟೆಡ್ ಸೆಟ್ಲಿಂಗ್ ದ field by using hoe, cultivator, and other agricultural implements. We started setting the land, that is preparation of the soil. Once a soil has been prepared, now we started with the sowing part. For sowing, we use manual help. Apart from that, we also used a seed drill. Now let us move to the next topic. ಸೊ ಒಂದ್ ಸಲ ಬೀಜನ ಬಿತ್ತನೆ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು? ಅದಕ್ಕೆ ಸಕಾಲಕ್ಕೆ ಸರಿಯಾದಂತಹ ಔಪಚಾರವನ್ನ ಮಾಡ್ಬೇಕು. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೋಸ್ ಸೀಡ್ಸ್ ಟು ಜರ್ಮಿನೇಟ್ ಇನ್ ಟು ಅ ಹೆಲ್ದಿ ಪ್ಲಾಂಟ್. ಸೊ ನಮಗೂ ಹಾಗೆ ಅಲ್ವಾ? ಟೈಮ್ ಕರೆಕ್ಟ್ ಆಗಿ ತಿಂಡಿ, ಊಟ, ಕಾಫಿ, ಹಾಲು ಇವೆಲ್ಲ ಬೇಕಾಗತ್ತೆ. ಅದೇ ರೀತಿ ಈ ಒಂದು ಕ್ರಾಪ್ಸ್ ಗಳಿಗೂ ಬೇಕಾಗುತ್ತೆ. ಅಂಡ್ ದೆನ್ ಕಮ್ಸ್ ದ ಇಂಪಾರ್ಟೆಂಟ್ ಪಾರ್ಟ್, ಥರ್ಡ್ ಪಾರ್ಟ್ ಆಫ್ ಅವರ್ ಅಗ್ರಿಕಲ್ಚರಲ್ ಪ್ರಾಕ್ಟಿಸ್, ದಟ್ ಇಸ್ adding of manure and fertilizer. Manure and fertilizer. Here, the substance which are added to the soil in the form of nutrients for the healthy growth of plants are called as manure and fertilizer. In your 7th class, you learned about the nutrition in the plants and the requirement of them, isn't it? So now, soil supplies mineral nutrients to the crop plants. These nutrients are essential for the growth of the plant. In certain areas, farmers grow crop after crop in the same field. The field is never left uncultivated or fallow. ಸೊ ಅವಾಗ ಏನಾಗುತ್ತೆ? ಈಗ ಇದೊಂದು ಕೃಷಿ ಭೂಮಿ ಇತ್ತು ಅಂತ ಭಾವಿಸಿ. Imagine this to be as a field. So this field is very fertile and I grow plant. ಯಾವ ಪ್ಲಾಂಟ್ ಅನ್ನು ಬೆಳಿತೀನ, ಯಾವ ಬೆಳೆನ ಬೆಳಿತೀನಿ? ರಾಗಿನ ಬೆಳಿತೀನಿ ಅಂತ ಅನ್ಕೊಳ್ಳಿ. ಸೊ ರಾಗಿನ ಒಂದ್ಸಲ ಬೆಳಿತಾ ಹೋಗ್ತೀನಿ. ಸೊ ಭೂಮಿಯಲ್ಲಿ ಇದ್ದಂತಹ ಅಷ್ಟು ನ್ಯೂಟ್ರಿಷನ್ ಇಂದ ರಾಗಿ ಬೆಳೆಯನ್ನ ಬೆಳಿತೀನಿ. ಚೆನ್ನಾಗ್ ಒಳ್ಳೆ ಬೆಳೆ ಬರುತ್ತೆ, ಕಟಾವ್ ಮಾಡ್ತೀನಿ, ಮುಗಿತೆ. ನೆಕ್ಸ್ಟ್ ಈ ಭೂಮಿನ ಖಾಲಿ ಬಿಡ್ತೀನ ನಾನು? ಖಂಡಿತ ಇಲ್ಲ. ಬಿಕಾಸ್ ಐ ಅರ್ನ್ ಫ್ರಮ್ ದಿಸ್ ಲ್ಯಾಂಡ್, isn't it? So and we have to cater the need of lots of people. So what do we do? Again, I start growing the ragi. Again and again and again, I start keep on growing the ragi. So what would happen? The nutrition in the land has been completely utilized, exploited. So continuous cultivation of crops makes the soil poor in nutrients, right? ಕಂಟಿನ್ಯೂಸ್ ಕಲ್ಟಿವೇಶನ್ ಆಫ್ ಕ್ರಾಪ್ಸ್, ನಿರಂತರವಾಗಿ ನಾವು ಬೆಳೆಯನ್ನ ಬೆಳಿತಾ ಇದ್ರೆ ಆ ಮಣ್ಣಿನ ಗುಣಮಟ್ಟ ಹಾಗೂ ಅದರಲ್ಲಿರುವಂತಹ ಪೋಷಕಾಂಶಗಳು ಬರಿದಾಗ್ತಾ ಹೋಗುತ್ತೆ. Therefore, farmers have to add manure to the field to replenish the soil with the nutrients. ಮತ್ತೆ ಅದರ ಒಂದು ಏನು ನ್ಯೂಟ್ರಿಯೆಂಟ್ಸ್ ಪೋಷಕಾಂಶವನ್ನ ಹಿಂದಿರುಗಿಸ್ಕೋಸ್ಕರ ಈ ಮ್ಯಾನ್ಯೂರ್ನ ನಾವು ಭೂಮಿಗೆ, ಕೃಷಿ ಭೂಮಿಗೆ ಹಾಕ್ತಾ ಹೋಗ್ಬೇಕಾಗತ್ತೆ. This process is called as manuring. Manuring ಅಂತ ಹೇಳಿದ್ರೆ ಗೊಬ್ಬರವನ್ನ ಸಿಂಪಡಿಸೋದು ಅಂತ ಅರ್ಥ. Improper or insufficient manuring result in weak plants. ಈ ಒಂದು ಮ್ಯಾನ್ಯೂರ್ ಅಂಡ್ ಫರ್ಟಿಲೈಸರ್ ನಾವು ಸರಿಯಾದ ರೀತಿಲಿ ಕೊಡ್ಲಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಯು ಟೇಕ್ 2 children ಎಕ್ಸಾಂಪಲ್. ಆಯ್ತಾ? ಒಂದ್ ಮಗುಗೆ ಐ ಗಿವ್ ಹಿಮ್ ಡ್ರೈ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸ್, ಫ್ರೂಟ್ಸ್, ಲೆಂಟಿಲ್ಸ್, ದಾಲ್, ರೈಸ್ ಎಲ್ಲ ಕೊಟ್ಟಾಗ ಮಗು ಏನಾಗುತ್ತೆ? ಅದನ್ನೆಲ್ಲ ತಿಂದು ದಷ್ಟಪುಷ್ಟವಾಗಿ ಪೋಷಕಾಂಶದಿಂದ ಬೆಳಿಲಿಕ್ಕೆ ಶುರುವಾಗುತ್ತೆ. ಇನ್ನೊಂದ್ ಮಗುಗೆ ನಾನ್ ಬರೀ ಸಪ್ಪೆಯಾದಂತಹ ಊಟ ಕೊಟ್ಟಾಗ ಏನಾಗುತ್ತೆ? ಮಗು ತುಂಬಾ ಬಡವಾಗುತ್ತೆ ಅಲ್ವಾ? ಸೊ ಒನ್ ಚೈಲ್ಡ್ ಬಿಕಮ್ಸ್ ವೆರಿ ಹೆಲ್ದಿ ಅಂಡ್ ಅದರ್ ಚೈಲ್ಡ್ ಬಿಕಮ್ಸ್ ವೆರಿ unhealthy. Similarly, the soil, when you give a proper manure, and that means the nutrition to the plants, the plant will grow very well and you can get good yield. But if you don't provide proper nutrition, improper or insufficient manuring result in weak plants. Okay? So manure is a organic substance. ಇದು ಸಾವಯವ ಕೃಷಿಯಲ್ಲಿ ಬಳಸುವಂತದ್ದು. This is obtained from the decomposition of plant or animal waste.
ಸೊ ಈ ಪಳೆಯುಳಿಕೆಗಳು ಅಂತ ಕರಿತೀವಿ ಇದನ್ನ. ಪಳೆಯುಳಿಕೆಗಳು ಅಂತ ಹೇಳಿದ್ರೆ ಭೂಮಿಯಲ್ಲಿ ಹೂತಿದ್ದಂತಹ ಗಿಡ ಹಾಗೂ ಈ ಒಂದು ಪ್ರಾಣಿಗಳ ತ್ಯಾಜ್ಯಗಳಿಂದ ಉಂಟಾಗೋದೆ ಮ್ಯಾನ್ಯೂರ್. Okay, so a manure is formed from the decomposition of plant and animal waste. Farmers dump plant and animal waste in pits at open places and allow it to decompose. If any of you come from the farmer's background, if you can see, if you can relate or imagine in your farmland, there's an open pit like this. ಅಂಡ್ ಅದ್ರಲ್ಲೆಲ್ಲ ತುಂಬಾ ಕಸಗಳನ್ನ ರಾಶಿಗಳನ್ನ ಹಾಕಿರ್ತಾರೆ, ಕೆಟ್ಟ ವಾಸನೆ ಬರ್ತಿರುತ್ತೆ, ಹುಳುಗಳೆಲ್ಲ ಇರುತ್ತೆ. ಸೊ ಅದರಿಂದ ಅವರು ಈ ಗೊಬ್ಬರವನ್ನ ತೆಗಿಲಿಕ್ಕೆ, ಆರ್ಗ್ಯಾನಿಕ್ ಅವ್ರ ಸಾವಯವ ಗೊಬ್ಬರವನ್ನ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಸೊ ದ ಡಿಕಂಪೋಸಿಷನ್ ಇಸ್ ಕಾಸ್ಡ್ ಬೈ ಸಮ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಮೈಕ್ರೋ ಆರ್ಗ್ಯಾನಿಸಮ್ ಅಂದ್ರೆ ಸೂಕ್ಷ್ಮ ಜೀವಿಗಳು ಅಂತ ಅರ್ಥ ಆಯ್ತಾ? ಇನ್ ಯೋರ್ ನೆಕ್ಸ್ಟ್ ಕ್ಲಾಸಸ್ ಯು ಲರ್ನ್ ಅ ಲಾಟ್ ಅಬೌಟ್ ದಿಸ್ ಮೈಕ್ರೋಆರ್ಗ್ಯಾನಿಸಮ್ಸ್. ಸೊ ದ ಡಿಕಂಪೋಸ್ಡ್ ಮ್ಯಾಟರ್ ಇಸ್ ಯೂಸ್ಡ್ ಆಸ್ ಆರ್ಗ್ಯಾನಿಕ್ ಮ್ಯಾನ್ಯೂರ್. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರೆ ಸಾವಯವ ಗೊಬ್ಬರ. ಯು ಹ್ಯಾವ್ ಆಲ್ರೆಡಿ ಲರ್ನ್ ಅಬೌಟ್ ವರ್ಮಿ ಕಂಪೋಸ್ಟಿಂಗ್ ಅಂದ್ರೆ, so this is the basic thing that we had learned in our 6th class alva, if you can recollect it. Vermi composting andre ವರ್ಮಿ ಅಂದ್ರೆ ಏನು? ಹುಳುಗಳು. ಸೊ ಈ ಹುಳುಗಳಿಂದ ಉಂಟಾದಂತಹ ಗೊಬ್ಬರಗಳನ್ನ ನಾವು ವರ್ಮಿ ಕಂಪೋಸ್ಟಿಂಗ್ ಅಂತ ಕರಿತೀವಿ. I'll show you an image for this. This is how an organic manure look like. And ವರ್ಮಿ ಕಂಪೋಸ್ಟ್ ಅಂದ್ರೆ ಈ ರೀತಿಯಾಗಿರುತ್ತೆ. ಯು ಕ್ಯಾನ್ ಸಿ ದ ಹುಳು. ಏನ್ ಹುಳು ಅಂತೀವಿ ಇದನ್ನ? ಎರೆ ಹುಳುಗಳು. ವಿ ಕಾಲ್ ದಮ್ ಆಸ್ ಅರ್ತ್ ವಾರ್ಮ್ಸ್. ಓಕೆ, ಸೊ ದಿಸ್ ಇಸ್ ಹೌ ದ ವರ್ಮಿ ಕಂಪೋಸ್ಟಿಂಗ್ ಲುಕ್ ಲೈಕ್. ಹ್ಯಾವ್ ಅ ಲುಕ್ ಅಟ್ ದಿಸ್. ಓಕೆ, ಸೊ ಇಲ್ಲಿ ಹುಳಗಳನ್ನೆಲ್ಲ ಕಾಣಬಹುದು ನೀವು. ಎರೆ ಹುಳಗಳನ್ನ ಕಾಣ್ತಾ ಹೋಗಬಹುದು. Yes. Okay. So this one we call as vermicomposting, which you had learnt in your class 6. So now there is an activity for you which is mentioned in your textbook, where you can take some of the moong or gram seeds. ನಿಮ್ಮ ಮನೇಲಿ ಇರುವಂತಹ ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನ ತೆಗೆದುಕೊಂಡು ಅದರಲ್ಲಿ ನೀವು ಗಿಡವನ್ನ ಜರ್ಮಿನೇಟ್ ಮಾಡ್ತಾ ಹೋಗಬಹುದು. I request you to do this activity in your leisure time with the help of your teachers. Okay. So now ಈ ಇದರಿಂದ ಆಕ್ಟಿವಿಟಿಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಗಿಡಗಳ ಬೆಳವಣಿಗೆಯನ್ನ ನೀವು ನೋಡ್ತಾ ಹೋಗಬಹುದು. ಸೊ ಯಾವ್ದಕ್ಕೆ ನೀವು ಹೆಚ್ಚು ಫರ್ಟಿಲೈಸರ್ಸ್ ಅಥವಾ ಕೆಮಿಕಲ್ಸ್ ಹಾಕ್ತೀರಾ, ಸೊ ಅದರಲ್ಲಿ ಜಾಸ್ತಿ ನ್ಯೂಟ್ರಿಯನ್ಸ್ ಅನ್ನ ನೋಡ್ತಾ ಹೋಗಬಹುದು. ಆದ್ರೆ ನಮ್ಮೆಲ್ಲರಿಗೂ ಕ್ವೆಶನ್ಸ್ ಇರುತ್ತೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಮ್ಯಾನ್ಯೂರ್ ಅಂಡ್ ದ ಫರ್ಟಿಲೈಸರ್? ಸೊ ಫರ್ಟಿಲೈಸರ್ ಆರ್ ಪ್ರೊಡ್ಯೂಸ್ಡ್ ಇನ್ ಫ್ಯಾಕ್ಟರಿ. ಅರ್ಥ ಆಯ್ತಾ? ಮ್ಯಾನ್ಯೂರ್ ನ ಬಂದು ನಾವೇ ಪ್ರೊಡ್ಯೂಸ್ ಮಾಡ್ತೀವಿ, ಅದಕ್ಕೆ ಅದನ್ನ ಸಾವಯವ ಅಂತ ಕರೆಯುವಂಥದ್ದು. ವೆರೆನ್ this fertilizer, F for fertilizer, F for factory. So this is grown in factory. ಕಾರ್ಖಾನೆಗಳಲ್ಲಿ ಉತ್ಪಾದನೆಯಾಗುವಂತಹ ಗೊಬ್ಬರವನ್ನ ನಾವು ರಸಗೊಬ್ಬರ ಅಂತ ಕರಿತೀವಿ. ಈ ರಸಗೊಬ್ಬರಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ ಯೂರಿಯಾ, ಅಮೋನಿಯಂ, ಸಲ್ಫೇಟ್, ಸೂಪರ್ ಫಾಸ್ಫೇಟ್, this may be asked in the exam also. Give some of the example of fertilizer anta. We use potash also. And very, very famous fertilizer that we all use is that NPK. We all anta helidre Raitapi Varga. Farmers uses NPK. Here, N stands for nitrogen, P stands for phosphorus, and K stands for potassium. Okay. So NPK, nitrogen, phosphorus, potassium. Okay. So these are some of the fertilizer.
The use of fertilizer has helped the farmer to get the better yield of crops such as wheat, godi, paddy, batta, maize, jola. But excessive use of fertilizer has made the soil less fertile. ಸೊ ಈ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನ ರಸಗೊಬ್ಬರಗಳನ್ನ ನಾವು ಭೂಮಿಗೆ ಸಿಂಪಡಿಸಿದಾಗ ಅಧಿಕ ಇಳುವರಿ ಏನೋ ನಮ್ಗೆ ಸಿಗುತ್ತೆ. ಆದ್ರೆ ಇದು ನಮ್ಮ ಪ್ರಕೃತಿಗೆ ಹಾನಿಕಾರಕ. ದ ರೀಸನ್ ಇಸ್ ದಟ್ ಇಸ್ ಕೆಮಿಕಲ್ ಇಸ್ಂಟ್ ಇಟ್. ಆದ್ರಿಂದ ಭೂಮಿಯ ಫಲವತ್ತತೆಯನ್ನ ಕಳ್ಕೊಂತಾ ಹೋಗುತ್ತೆ. ಸೊ ದ ಸಾಯಿಲ್ ಬಿಕಮ್ಸ್ ಲೆಸ್ ಫರ್ಟೈಲ್. Fertilizer have also become a source of water pollution. Therefore, in order to maintain the fertility of the soil, we have to substitute the fertilizer with organic manure or leave the field uncultivated in between two crops. So, ಏನದು? I had initially shown you a field. ಸೊ ಈಗ ಒಂದು ಫೀಲ್ಡ್ ಅನ್ನ ನಾನು ರಾಗಿಗೋಸ್ಕರ ಬೆಳಿತೀನಿ. ಓಕೆ, ಒಂದು ಸೀಸನ್ ಆದ್ಮೇಲೆ ಸ್ವಲ್ಪ ಕಾಲಗಳ ತನಕ ಅದನ್ನ ನಾವು ಅನ್ಕಲ್ಟಿವೇಟೆಡ್ ಆಗಿ ಬಿಟ್ಬಿಡ್ಬೇಕು. ಅಥವಾ ಫ್ಯಾಲೋ ಅಂತ ಹೇಳಿದ್ರೆ ಬರಿದಾಗಿ ಬಿಟ್ಬೇಕು ವಿತೌಟ್ ಎನಿ ಕಲ್ಟಿವೇಶನ್. ಅಂಡ್ ಲೇಟರ್ ಯು ಹ್ಯಾವ್ ಟು ಕಲ್ಟಿವೇಟ್ ಅನದರ್ ಕ್ರಾಪ್. ಬೈ ಡೂಯಿಂಗ್ ದಿಸ್ ಯು ಕ್ಯಾನ್ ಮೇಂಟೈನ್ ದ ಸಸ್ಟೈನಬಿಲಿಟಿ ಆಫ್ ದ ಸಾಯಿಲ್. ಬಟ್ ಪ್ರಾಕ್ಟಿಕಲ್ ಆಗಿ ಹಾಗೆ ಮಾಡ್ಲಿಕ್ಕಾಗತ್ತಾ? ಇಲ್ಲ. Let us see the population of our country. It is so high. In between that, we have to cater the needs of people. ಎಲ್ಲಾರ ಜನರ ಆಹಾರದ ನಿರೀಕ್ಷೆಗಳನ್ನ ನಾವು ಮುಟ್ಟ ಬರ್ಬೇಕು. ಹಾಗಿದ್ದಾಗ ವಿ ಹ್ಯಾವ್ ಟು ಡೂ ಕಂಟಿನ್ಯೂಸ್ ಕಲ್ಟಿವೇಶನ್. ಅಂಡ್ ಎಲ್ಲಾರ್ಗೂ ಸಹ ಸಾಕಷ್ಟು ಬೆಳೆಯನ್ನ ಕೊಡ್ಬೇಕಾದ್ರೆ ವಿ ಹ್ಯಾವ್ ಟು ಪುಟ್ ಇನ್ ದ ಕೆಮಿಕಲ್ ಫರ್ಟಿಲೈಸರ್. ಬಟ್ ಅನಿವಾರ್ಯವಾಗಿ ನಾವು ಈ ಕೆಮಿಕಲ್ ಫರ್ಟಿಲೈಸರ್ ನ ಮತ್ತೆ ಹಿಂದೆ ನಾವು ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ನ ಮಾಡ್ತಾ ಹೋದಾಗ ಭೂಮಿ ಮೇಲೆ ಅದು ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಸೊ ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ agricultural activities as well as fertility of the soil, it's really a tedious job. ಸೊ ಆದ್ರಿಂದ another method that we have to use to replenish the soil ಅಂದ್ರೆ ಅದರಲ್ಲಿರುವಂತಹ ಪೋಷಕಾಂಶವನ್ನ ಕಾಯ್ದಿಟ್ಕೊಳ್ಲಿಕ್ಕೆ ನಾವು ಮಾಡುವಂತಹ ಇನ್ನೊಂದು ಮೆಥಡ್ ಬಂದು ಕ್ರಾಪ್ ರೊಟೇಷನ್. ವೆರಿ ಇಂಪಾರ್ಟೆಂಟ್, ಕ್ರಾಪ್ ರೊಟೇಷನ್. ಏನಿದು ಕ್ರಾಪ್ ರೊಟೇಷನ್ ಅಂದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ? ರೊಟೇಟಿಂಗ್ ದ ಕ್ರಾಪ್? No. This can be done by growing different crops alternatively. ಸೊ ಹಿಂದೆ ಎಲ್ಲ ಎಸ್ಪೆಷಲಿ ಉತ್ತರ ಭಾರತದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಈ ಲೆಗ್ಯುಮಸ್ ಆಸ್ ಫಾರ್ಡರ್ ಇನ್ ಒನ್ ಸೀಸನ್. ದೇ ಟು ಗ್ರೋ ಲೆಗ್ಯುಮಸ್ ಆಸ್ ಫಾರ್ಡರ್ ಇನ್ ಒನ್ ಸೀಸನ್. ಸೊ ಲೆಗ್ಯುಮಸ್ ಅಂತ ಹೇಳಿದ್ರೆ ಏನು? ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ವೆನ್ ಐ ಟೆಲ್ ಲೆಗ್ಯುಮಸ್? ಕ್ಯಾನ್ ಎನಿವನ್ ಟೇಕ್ ಅ ಗೆಸ್? ಲೆಗ್ಯುಮಸ್ ಅಂದ್ರೆ ಕಾಳುಗಳು ಅಲ್ವಾ? ಲೆಗ್ಯುಮಸ್ ಅಂದ್ರೆ ಕಾಳುಗಳು ಆಗುತ್ತೆ. ಲೈಕ್ ಕಿಡ್ನಿ ಬೀನ್ಸ್ ಕೇಳಿರ್ತೀರಾ, ಬ್ಲಾಕ್ ಬೀನ್ಸ್, ಪೀಸ್ ಕಾಳುಗಳು, ಚಿಕ್ ಪೀಸ್ಗಳು, ಕಡಲೆ ಕಾಳು ಇಂಥವುಗಳು, ಮತ್ತೆ ಕಡಲೆ ಬೀಜ, ಸೋಯಾ ಕಾಳು, ಇವೆಲ್ಲಾನು ನಾವು ಲೆಗ್ಯುಮಸ್ ಅಂತ ಕರಿತಾ ಹೋಗ್ತೀವಿ. ಸೊ ಡು ವಿ ಕಾಲ್ ದಮ್ ಲೆಗ್ಯುಮಸ್. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್ ಇಫ್ ಯು ಆರ್ ನಾಟ್ ಫ್ಯಾಮಿಲಿಯರ್ ವಿತ್ ದ ವರ್ಡ್. ಓಕೆ, so they used to grow this legumes as fodder in one season and wheat in the next season. So ಈಗ ಈ ತರ ಒಂದು ಕೃಷಿ ಭೂಮಿ ಇದ್ದಾಗ ಒಂದ್ ಸಲದಲ್ಲಿ ಈ ಕಾಳುಗಳನ್ನ ಲೆಗ್ಯುಮಸ್, ಅದಾದ್ಮೇಲೆ ವೀಟ್ ಅಂದ್ರೆ ಗೋಧಿ, ಇವುಗಳನ್ನ ಬೆಳಿತಾ ಹೋಗ್ತಾ ಇದ್ರು. ಸೊ ಅದಾದ್ಮೇಲೆ ದಿಸ್ ಹೆಲ್ಪ್ ಇನ್ ದ ರೆಪ್ಲೆನಿಶ್ಮೆಂಟ್ ಆಫ್ ದ ಸಾಯಿಲ್ ವಿತ್ ನೈಟ್ರೋಜನ್. Farmers are being encouraged to adopt this practice too. So in the previous classes, you have learned about rhizobium. Rhizobium andre it's the name of a bacteria. Okay, so these are present in the nodules of the roots of leguminous plant and they fix the atmospheric nitrogen. ಸೊ ಈ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ನ ಸರಿದೂಗಿಸ್ಲಿಕ್ಕೆ ರೈಸೋಬಿಯಂ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾದ ಅವಶ್ಯಕತೆ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಭೂಮಿಯಲ್ಲಿ ಇರುವಂತಹ ನೈಟ್ರೋಜನ್ ಅನ್ನ, ವಾತಾವರಣದಲ್ಲಿ ಇರುವಂತಹ ನೈಟ್ರೋಜನ್ ಅನ್ನ ಭೂಮಿಗೆ ಸಕಾಲದಲ್ಲಿ ದೊರಕೋ ಹಾಗೆ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಫರ್ಟಿಲೈಸರ್ ಅಂಡ್ ದ ಮ್ಯಾನ್ಯೂರ್. ಹೋಪ್ ಯು ಆರ್ ಏಬಲ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದ ಟಾಪಿಕ್ಸ್. ಎಲ್ಲಾದ್ರೂ ನಿಮ್ಗೆ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ ಅಥವಾ ಇನ್ನೊಂದ್ ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು ಅಥವಾ ಇನ್ನೊಂದ್ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಬೇಕಂದ್ರೆ ಪ್ಲೀಸ್ ಫೀಲ್ ಫ್ರೀ ಟು ಗಿವ್ ಯೋರ್ ಒಪಿನಿಯನ್.
ಓಕೆ. ಫರ್ಟಿಲೈಸರ್ ಅಂಡ್ ಮ್ಯಾನ್ಯೂರ್. ಫಸ್ಟ್ ಪಾಯಿಂಟ್ ಬಂದು ಫರ್ಟಿಲೈಸರ್ ಇಸ್ ಮ್ಯಾನ್ ಮೇಡ್ ಇನ್ ಆರ್ಗ್ಯಾನಿಕ್ ಸಾಲ್ಟ್. Wherein manure is a natural substance. Okay. Obtained by decomposition of cattle dung. Cattle dung andre ಪ್ರಾಣಿಗಳ ತ್ಯಾಜ್ಯ and plant residues. Okay. Please make sure that you learn these words and understand it very well. Okay. In the exam, you have to write the complete sentence to get the full marks. Okay. Fertilizer is man-made in organic salt, wherein manure is the natural substance obtained by the decomposition of cattle dung and plant residues. These fertilizers are prepared in factories. ಕಾರ್ಖಾನೆಗಳಲ್ಲಿ ಉತ್ಪಾದನೆಯಾಗುವಂಥದ್ದು ರಸಗೊಬ್ಬರಗಳು. ವೆರಿನ್ ಮ್ಯಾನ್ಯೂರ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ದ ಫೀಲ್ಡ್ಸ್. ಈ ಫೀಲ್ಡ್ಸ್ ಅಲ್ಲಿ ಪಿಟ್ಟನ್ನ ತೆಗೆದು ದೊಡ್ಡದಾಗಿ ಗುಂಡಿಯನ್ನ ಕೊರೆದು ಅದರಲ್ಲಿ ನಾವು ನೋಡ್ತಾ ಹೋಗಬಹುದು ಈ ಫರ್ಟಿಲೈಸರ್ ಮತ್ತೆ ಮ್ಯಾನ್ಯೂರ್ ಅನ್ನ. ಥರ್ಡ್, ಫರ್ಟಿಲೈಸರ್ ಡಸ್ ನಾಟ್ ಪ್ರೊವೈಡ್ ಎನಿ ಹ್ಯೂಮಸ್ ಟು ದ ಸಾಯಿಲ್. ಇದು ಭೂಮಿಗೆ ಯಾವುದೇ ರೀತಿಯಾದಂತಹ ಹ್ಯೂಮಸ್ ಅನ್ನ ಕೊಡೋದಿಲ್ಲ. ವೆರಿನ್ ಮ್ಯಾನ್ಯೂರ್ ಪ್ರೊವೈಡ್ಸ್ ಅ ಲಾಟ್ ಆಫ್ ಹ್ಯೂಮಸ್ ಟು ದ ಸಾಯಿಲ್. ಸೊ ಇಲ್ಲಿ ಹ್ಯೂಮಸ್ ಅನ್ನ ಕೊಡ್ತಾ ಹೋಗುತ್ತೆ. ಓಕೆ. ಅಂಡ್ ಫರ್ಟಿಲೈಸರ್ ಆರ್ ವೆರಿ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್, ಪೊಟ್ಯಾಷಿಯಂ ಅಂಡ್ ಫಾಸ್ಫರಸ್. ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ ಇದನ್ನ ತುಂಬಾ ರಿಚ್ನೆಸ್ ಆಗಿ ಹೊಂದಿದೆ. ಮ್ಯಾನ್ಯೂರ್ ಇಸ್ ರಿಲೇಟಿವ್ಲಿ ಲೆಸ್ ಬಿಕಾಸ್ ಇದು ಮ್ಯಾನ್ ಮೇಡ್ ಆಗಿರೋದ್ರಿಂದ ದೇ ಆರ್ ಲೆಸ್ ಇನ್ ದ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. Okay. Can you all repeat once with me? First thing, fertilizer is a man-made inorganic salt, whereas manure is a natural substance that can be obtained by decomposition of cattle dung and plant residues. These fertilizers are made in factories, wherein manures are made in the field. And this does not give any humus to the soil, wherein manure give lots of humus to the soil. And then this fertilizer contains important plant nutrients, and they are rich in the plant nutrients like NPK, nitrogen, phosphorus, and potassium. When plant nutrients are comparatively less in providing the plant nutrients. So, this is the difference between the fertilizer and manure. Now, let's understand the advantage of this manure. See, the organic manure is considered better than the fertilizer. This is because it enhances the water holding capacity of the soil. ನೀರಿನಲ್ಲಿ ಭೂಮಿಯಲ್ಲಿ ಕೃಷಿ ಭೂಮಿಯಲ್ಲಿ ನೀರನ್ನ ಹಿಡಿದಿಡುವಂತಹ ಶಕ್ತಿಯನ್ನ ಇದು ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ. This makes the soil porous, due to which exchange of gases become easy. And then it increases the number of friendly microbes. ನೀವಾಗ್ಲೇ ಚಿತ್ರದಲ್ಲಿ ನೋಡಿದ ಹಾಗೆ ನೀವು ಎರೆಹುಳುಗಳನ್ನ ನೋಡಿದ್ರಲ್ಲ ಆ ರೀತಿಯಾಗಿ ಮತ್ತೆ ಇದು ಸಾಯಿಲ್ ಟೆಕ್ಸ್ಚರ್ ಅನ್ನ ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ವಾಟ್ ಅಬೌಟ್ ದಿಸ್ ಫರ್ಟಿಲೈಸರ್? ಹೌ ಡಸ್ ದಿಸ್ ಆಕ್ಚುಲಿ ಲುಕ್ ಲೈಕ್? So this is how it increases the humus with the help of the ಮೈಕ್ರೋಬ್ಸ್. ಇದು ಮೈಕ್ರೋಬ್ಸ್ ಅಲ್ಲ, ದೀಸ್ ಆರ್ ದ ಆರ್ಗ್ಯಾನಿಸಮ್, ವರ್ಮಿ ಕಂಪೋಸ್ಟ್ ಈ ತರ ಇರುತ್ತೆ. ವೆರಿನ್ ರಸಗೊಬ್ಬರಗಳು, ಕೆಮಿಕಲ್ ಫರ್ಟಿಲೈಸರ್ ಇಸ್ ಸಮಥಿಂಗ್ ಲೈಕ್ ದಿಸ್ ಇಸ್ ರಾಂಗ್ ಓನ್ಲಿ. ಯು ಹ್ಯಾವ್ ಟು ವೇರ್ ಅ ಮಾಸ್ಕ್ ಟು ದ ಫೇಸ್ ಬಿಕಾಸ್ ದೇ ಆರ್ ವೆರಿ ಹಾರ್ಮ್ಫುಲ್ ಫಾರ್ ಹ್ಯೂಮನ್ ಹೆಲ್ತ್. ಈ ಉಪ್ಸ ಕಾಯಿಲೆಗಳು, ಅಸ್ತಮಾ, ವೀಸಿಂಗ್ ಪ್ರಾಬ್ಲಮ್ ಇರೋರ್ಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇದರಿಂದ. ಸೊ ದೇ ಹ್ಯಾವ್ ಟು ವೇರ್ ದ ಮಾಸ್ಕ್. ಅದೆಲ್ಲ ಎಲ್ಲಿ ಸಾಧ್ಯ ಆಗುತ್ತೆ ಹಳ್ಳಿ ಕಡೆಯಲ್ಲಿ ಅಂತ ಈ ರೀತಿ ಇದ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಕೆಮಿಕಲ್ ಫರ್ಟಿಲೈಸರ್ ನ ಯೂಸ್ ಮಾಡ್ತಾರೆ. ಇದ್ರಲ್ಲಿ ನೋಡಿ ಮುಖಕ್ಕೆಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಹೌ ದೇ ಯೂಸ್ ದ ಕೆಮಿಕಲ್ ಫರ್ಟಿಲೈಸರ್ ಇನ್ ಟು ದ ಸಾಯಿಲ್. ಅಥವಾ ಈ ರೀತಿ ಕಾಳುಗಳನ್ನ ರೀತಿನೂ ಸಿಂಪಡಣೆಯನ್ನ ಮಾಡ್ತಾ ಬರಬಹುದು ಕೆಮಿಕಲ್ ಫರ್ಟಿಲೈಸರ್. ಓಕೆ. Yes. So this was about our third important agricultural practice, organic manure and fertilizer. And now we shall go to our next topic, that is irrigation.
ಇರಿಗೇಷನ್, ನೀರಾವರಿ, ಇರಿಗೇಷನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ. ಓಕೆ. ಸೊ ಫಸ್ಟ್ ಒನ್, ವಾಟ್ ವಾಸ್ ದ ಫಸ್ಟ್ ಅಗ್ರಿಕಲ್ಚರಲ್ ಪ್ರಾಕ್ಟಿಸ್? Preparation of soil. Second was sowing, and third one adding manure and fertilizer. Now the fourth topic is irrigation ಅಥವಾ ನೀರಾವರಿ. See, we all know living beings need water to live. ಹೌದಾ? ಎಲ್ಲರಿಗೂ ನೀರ್ ಬೇಕು ತಾನೆ. ಯಾರಾದ್ರೂ ನಾವು ನೀರೇ ಕುಡಿದೇ ಇರ್ತೀವಿ ಅಂತ ಇರ್ತೀರಾ? ಇಲ್ಲ. Water is important for proper growth and development, and water is absorbed by the plant root. Along with water, minerals and fertilizer are also absorbed. Plant contain nearly 90% of water. ಶೇಕಡ 90 ಭಾಗದಷ್ಟು ನೀರೇ ತುಂಬಿದೆ ಗಿಡಗಳಲ್ಲಿ. ಅರ್ಥ ಆಯ್ತಾ? Along with water, minerals and fertilizer are also absorbed. Plant contains nearly 90% of water. Water is essential because germination of seeds, ಒಂದು ಬೀಜ ಮೊಳಕೆ ಒಡ್ಲಿಕ್ಕೆ, does not take place under dry condition. ಒಣಗಿರುವಂತಹ ಕಂಡೀಷನ್ ಅಲ್ಲಿ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. Nutrients dissolved in water are transported to each part of the plant, and water also protects the crops from both frost and hot air currents. ಸೊ ಆ ಒಂದು ಶೆಕೆಯ ಗಾಳಿ, ಶೆಕೆಯ ವಾತಾವರಣದಿಂದ ಮತ್ತೆ ಬಿರು ಬಿಸಿಲಿನಿಂದ ಆ ಒಂದು ನಮ್ಗೆ ಕೃಷಿಯನ್ನ ಕಾಪಾಡ್ಕೊಳ್ಲಿಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ಫಲವತ್ತಾದಂತಹ ನೀರಾವರಿ ಜಮೀನು ಅಂತ ಹೇಳ್ತಾ ಇರ್ತಾರೆ. ಟು ಮೇಂಟೈನ್ ದ ಮಾಯಿಶ್ಚರ್ ಆಫ್ ದ ಸಾಯಿಲ್ ಫಾರ್ ಹೆಲ್ದಿ ಕ್ರಾಪ್ ಗ್ರೋತ್, ಫೀಲ್ಡ್ಸ್ ಹ್ಯಾವ್ ಟು ಬಿ ವಾಟರ್ಡ್ ರೆಗ್ಯುಲರ್ಲಿ. ಸೊ ನಿರಂತರವಾಗಿ ನಾವು ಕೃಷಿ ಭೂಮಿಗೆ ನೀರನ್ನ ಸರಬರಾಜು ಮಾಡಬೇಕು. The supply of water to crops at regular intervals is called as irrigation. So irrigation is nothing but supply of water to the crop on regular intervals. Supply of water to crops at regular intervals is called as irrigation. Okay. And the time and frequency of irrigation varies from crop to crop, soil to soil. ಭೂಮಿಯಿಂದ ಭೂಮಿಗೆ, ಬೆಳೆಯಿಂದ ಬೆಳೆಗೆ, ವಾತಾವರಣದಿಂದ ವಾತಾವರಣಕ್ಕೆ, season to season also it varies. Okay, whatever the irrigational requirement for the crop, soil and the season varies. In summer the frequency of watering is higher. ಆ ಶೆಕೆಯ ವಾತಾವರಣ ಇರೋದ್ರಿಂದ. ಸೊ ಯಾಕಂತ ಹೇಳಿದ್ರೆ ಇನ್ಕ್ರೀಸ್ ರೇಟ್ ಆಫ್ ಇವಾಪರೇಷನ್ ಇರುತ್ತೆ. ಸೊ ನೀರ್ ಆವಿಯಾಗಿ ಹೋಗೋದು ಜಾಸ್ತಿ ಇರುತ್ತೆ, ಭೂಮಿ ಬರಿದಾಗ್ತಾ ಹೋಗ್ತಾ ಇರುತ್ತೆ. ಫಾರ್ ದಟ್ ರೀಸನ್. ಸೊ ದಿಸ್ ಇಸ್ ಅಬೌಟ್ irrigation. In our next class, we'll learn about the sources of irrigation. ಓಕೆ, ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಇರಿಗೇಷನ್, ನೀರಾವರಿಯ ಪ್ರಮುಖವಾದಂತಹ ರೀತಿಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಒನ್ ಆಫ್ ದ ಸೋರ್ಸಸ್ ವುಡ್ ಬಿ ಲೈಕ್ ವೆಲ್ಸ್, ಬಾವಿಗಳು, ಟ್ಯೂಬ್ ವೆಲ್ಸ್ ಇರುತ್ತೆ, ಪಾಂಡ್ಸ್ ಗಳಿರುತ್ತೆ, ಲೇಕ್ಸ್ ಇರುತ್ತೆ, ನದಿಗಳಿರುತ್ತೆ, ಕಾಲುವೆಗಳಿರುತ್ತೆ. ಈ ಡ್ಯಾಮ್ಸ್ ಗಳೆಲ್ಲ ಹತ್ರ ಇದ್ದಾಗ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ. ಈ ಮಂಡ್ಯದ ಕಡೆ ಎಲ್ಲ ಈ KRS ಡ್ಯಾಮ್ ಇಂದ ಎಷ್ಟು ಒಳ್ಳೆ ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತಲ್ವಾ. ಸೊ ಆ ರೀತಿಯಾಗಿ ದೊಡ್ಡ ದೊಡ್ಡ ಬಾವಿಯನ್ನ ಕೊರ್ತಿರ್ತಾರೆ, ಬೋರ್ವೆಲ್ಸ್ ಗಳಿರುತ್ತೆ. ಸೊ ಮತ್ತೆ ಟ್ರೆಡಿಷನಲ್ ಮೆಥಡ್ ಆಫ್ ಇರಿಗೇಷನ್ ನಾವು ನೋಡ್ತಾ ಹೋಗಬಹುದು, ಲೈಕ್ ಚೈನ್ ಪಂಪ್ ಇರಿಗೇಷನ್. ಬೇಕ್ಲಿ, ಈ ಉತ್ತರ ಭಾರತದ ಕಡೆಗೆ ಬೇಕ್ಲಿ ಅನ್ನೋ ರೀತಿಲಿ ಮಾಡ್ತಾರೆ, ಎತ್ತಿನ ಮೂಲಕ ನೀರನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಇನ್ our next class, let us understand about this irrigation in depth. But for today's class, we learnt about a very important topic, that is sowing of the seeds and adding manure and the fertilizer. In our next class, let us learn about the irrigation. Until then, please stay healthy and connected with Vidya Shakti, and have a revision of the topics that we had explained you. Hope you understood today's class, and a very good day to all the students. Jai Hind, Jai Karnataka Mate, Jai Vidya Shakti, Namaskara, Shubha Dina.